ಇರೋದು ಒಂದು ಲೈಫ್ ಇದೆ. ಎಲ್ಲರೂ ಲೈಫಲ್ಲಿ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ನೋಡಿ, ಖುಷಿ ಆಗುತ್ತೆ. ವಿಚ್ ಒನ್ ಮೇಕ್ಸ್ ಯು ಹ್ಯಾಪಿ, ಹ್ಯಾವ್ ಟು ಡೂ ದ್ಯಾಟ್. ಅನ್ನೆಸರಿಯಾಗಿ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಜನ ಇರೋದೇ ಹಾಗಿದ್ದಾರೆ ಅಷ್ಟೇ. ಸೊ ಜನರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಲೈಫಲ್ಲಿ ಖುಷಿಯಾಗಿರ್ಬೋದು. ಮನಿ ಡಸಂಟ್ ಮ್ಯಾಟರ್, ಬಟ್ ಲೈಫಿಗೆ ಮನಿ ಬೇಕು, ಇಲ್ಲ ಅಂತಲ್ಲ. ಹಾಗಂತಂದು ದುಡ್ಡೇ ಜೀವನವಲ್ಲ. ಜನ್ರೇಷನ್ ಹೇಗಿದೆ ಅಂದರೆ ಜನ ಎಲ್ಲ ಮನಿ ಮೈಂಡೆಡ್ ಆಗಿಬಿಟ್ಟಿದ್ದಾರೆ. ಮನಿ ಅಂತಂತಂದು ಅದರಿಂದ ಹೋದಾಗೆ ಜನ ಏನು ಮಾಡ್ತಿದ್ದಾರೆ, ತುಂಬ ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಎಲ್ಲರೂ ಇರೋದು ಒಂದು ಲೈಫ್ ಇದೆ, ಟ್ರಾವೆಲ್ ಮಾಡ್ತಾ ನಿಮ್ಗೆ ಯಾರ ಜೊತೆ ಕಂಫರ್ಟಬಲ್ ಇರ್ತಾರೆ ಲೈಫಲ್ಲಿ, ಅವ್ರ ಜೊತೆ ಇರ್ತಾ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದರೆ ಆ ಲೈಫಲ್ಲಿ ಹಿಂದ್ಗಡೆ ತಿರುಗಿ ನೋಡಿದರೆ ನಮ್ಮ ಲೈಫಲ್ಲಿ ಏನು ಮಾಡಲಿಲ್ಲಲ್ಲಪ್ಪ ಅನ್ನೋ ಫೀಲಿಂಗ್ಸ್ ಇರಬಾರ್ದು. ಹಾಗಾಗಿ ಲೈಫಲ್ಲಿ ಏನೇ ಎಂಜಾಯ್ ಮಾಡ್ಬೋದು ನೀವು, ಅದೆಲ್ಲನೂ ಎಂಜಾಯ್ ಮಾಡಿದರೆ ನೀವು ಲೈಫಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿದೆ ಅಂತ, ನಿಮ್ಮದು ಸ್ಯಾಟಿಸ್ಫೈಡ್ ಲೈಫ್ ಅಂತ. ದುಡ್ಡು ಬೇಕು ಇಲ್ಲ ಅಂತಲ್ಲ, ಬಟ್ ದುಡ್ಡೇ ಎಲ್ಲ ಅಲ್ಲ. ಯು ಕ್ಯಾನ್ ಬೈ ಹ್ಯಾಪಿನೆಸ್ ಫ್ರಮ್ ಮನಿ. ಜನಗಳು ಮಾತಾಡೋದಿದ್ದೆ ಜನಗಳ ಬಾಯಿ ಮುಚ್ಚಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಅವ್ರ ಬಾಯಿ ಅವ್ರ ಇಷ್ಟ ಬಂದಾಗ ಮಾತಾಡೋದು ಅವರೆಲ್ಲ. ಯಾಕಂದ್ರೆ ಬೇರೆ ಏನಾದರೂ ತಮ್ಮ ಜೀವನದ ಬಗ್ಗೆ ಅವರು ಇದ್ರೆ ಏನೊಬ್ಬರು ಜೀವನದ ಬಗ್ಗೆ ಯಾಕೆ ಮಾತಾಡ್ತಾರೆ. ಸೊ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಮೆಚುರಿಟಿ ಈಸ್ ಮೋರ್ ದೆನ್ ಇಂಪಾರ್ಟೆಂಟ್. ಅಷ್ಟು ಖಾಲಿ ಇರ್ತಾರೆ ಜನ ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ. ನನ್ನ ಬಗ್ಗೆ ನಮ್ಮ ಊರಲ್ಲಿ ಮಾತಾಡ್ತಾರೆ, ಬಟ್ ನಾನು ಥರ ಕಟ್ಸೋಳಲ್ಲ. ಬಟ್ ನಮಗೋಸ್ಕರ ಯಾರಾದರೂ ಟೈಮ್ ಕೊಡ್ತಿದ್ದಾರೆ ಅಂದರೆ ನಮ್ಮ ಫ್ಯಾನ್ಸ್ ಅದಕ್ಕೆ ನಾವು ಖುಷಿ ಪಡ್ಬೇಕು. ಇವನ್ ಇಫ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ಅವ್ರು ಪರ್ಸನಲ್ ಟೈಮ್ನ ನಮಗೋಸ್ಕರ ಕೊಡ್ತಾರಲ್ಲ, ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಬಟ್ ಏನು ಮಾಡೋದು, ನನಗೆ ಅವ್ರು ಕೊಟ್ಟಿರೋ ಕಮೆಂಟ್ಸ್ಗೆಲ್ಲ ಟೈಮ್ ಕೊಟ್ಟು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಟೈಮ್ನ ಇನ್ನೊಬ್ರಿಗೆ ನಾನು ಯಾಕೆ ಕೊಡಬೇಕು? ಅವ್ನು ನನ್ನ ಲೈಫೆಲ್ಲ ಕ್ಲಿಯರ್ ಇದ್ದೀನಿ.